ನಮಸ್ಕಾರ ಎಲ್ಲರಿಗೆ. ಇವತ್ತು ಮನೆಯಾಗೆ ತೂಕ ಇಳಿಸೋಕ್ಕೆ ಕಷಾಯ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಈಗ ನೋಡ್ರಿ ತೋರಿಸ್ತೀನಿ ರೀ. ಈಗ ಒಂದು ಗ್ಲಾಸ್ ನೀರು ತೊಗೋಬೇಕು ನೋಡ್ರಿ. ಇದಕ್ಕೆ ಒಂದೇ ಗ್ಲಾಸ್ ಸಾಕ್ರಿ. ಇದಕ್ಕೆ ಒಂದು ಗ್ಲಾಸ್ ಹಾಕಿದ್ರೆ ಅರ್ಧ ಗ್ಲಾಸ್ ಆಗ್ತದೆ ರೀ. ಇದು ಕುದ್ದು ನೀರು ಸ್ವಲ್ಪ ಬಿಸಿ ಆಗ್ಬೇಕಿದು. ಸ್ವಲ್ಪ ಕುದಿಯೋ ಹೊತ್ತಿಗೆ ಎಲ್ಲ ಐಟಮ್ ಹಾಕ್ಬೇಕ್ರಿ. ಅವಾಗೆ ತೋರಿಸ್ತೀನಿ ನೋಡ್ರಿ ಎಲ್ಲಸು. ನೋಡ್ರಿ ಇಳೆದಲ್ಲಿ ತೊಗೊಂಡು ನೋಡ್ರಿ, 2 ಇಳೆದಲ್ಲಿ ತೊಗೊಂಡಿನಿ. ಹಾಗೆ ಹಾಕಕತ್ತೀನಿ ನೋಡಿ ನಾನು. ಇದು ಚಂದ ಕುದಿಬೇಕ್ರಿ. ಇದು ಕುದ್ದು ಎಲ್ಲಟು ಅದರಂದು ರಸ ಎಲ್ಲ ಬಿಡ್ಬೇಕ್ರಿ ಇದ್ರಾಗೆ. ಥರ ಖಾಲಿ ಹೊಟ್ಟೆ ಕುಡೀರಿ. ಎಷ್ಟು ಬಜ್ಜಿದ್ರೂ ಕಮ್ಮಿ ಆಗ್ತದೆ, ತೂಕ ಇಳಿತದ್ರಿ. ಹೊಟ್ಟೆ ಸುತ್ತ ಎಲ್ಲ ಬಜ್ಜಿರ್ತದಲ್ರಿ, ಎಲ್ಲ ಇಳಿತದೆ ನೋಡ್ರಿ. ನೋಡ್ರಿ ಕರಿಬೇವು ಹಾಕಾಕತ್ತೀನಿ ನೋಡ್ರಿ. ಇಷ್ಟು ಕರಿಬೇವು ಹಾಕಾಕತ್ತೀನಿ ನೋಡ್ರಿ. ಇದಕ್ಕೆ ಹಾಕಿ ನೋಡ್ರಿ. ಈಗ ಕರಿಬೇವು ಇಷ್ಟು ಇರ್ಬೇಕು ನೋಡ್ರಿ. ಥರ ಖಾಲಿ ಹೊಟ್ಟೆ ಕುಡಿಬೇಕ್ರಿ ಇದು. ಥರ ತಿರ್ಕೋಬೇಕಂಗೆ ಕುದಿಸ್ಬೇಕ್ರಿ. ಜಾಸ್ತಿ ಕುದಿಸ್ಬೇಕ್ರಿ. ಕುದಿಸಿದ್ರೆ ಕಷಾಯ ಎಲ್ಲ ರಸ ಬಿಟ್ಕೊಂಡಿರ್ತದೆ ಅದ್ರಾಗ. ಥರ ಮಾಡಿಗಿಸಿ ಕುಡಿದು ನೋಡ್ರಿ ನೀವು. ಬಜ್ಜು ಇಳಿತದ್ರಿ, ಹೊಟ್ಟೆ ಸುತ್ತದ. ಈಗ ಡೆಲಿವರಿ ಆದ ತಕ್ಷಣವೇ ಹೊಟ್ಟೆ ಸುತ್ತ ಬಜ್ಜು ಬಂದಿರ್ತದಲ್ರಿ, ಅದೆಲ್ಲ ಇಳಿತದೆ ನೋಡ್ರಿ. ಇದನ್ನಾಯ್ತು ರೀ. ಮುಂಜಾನೆ ಎದ್ದ ತಕ್ಷಣವೇ ಬಿಸಿ ನೀರಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಯಂಡ್ಗೇಸಿ ಕುಡಿಬೇಕ್ರಿ. ಅದನ್ನು ತೂಕ ಇಳಿಯೋಕೆ ಕಮ್ಮಿ ಮಾಡ್ತದ್ರಿ. ಗ್ರೀನ್ ಟೀ ಆ ಟೀ ಕುಡಿಯೋಕ್ಕಿಂತ ಪೈಲೇ ಇದು ಕಾಯ್ಸ್ಕೊಂಡು ಕುಡಿದು ನೋಡ್ರಿ ನೀವು. ತೂಕ ಇಳಿತದ್ರಿ. ನೋಡ್ರಿ ಸೋಪು ಜೀರಿಗೆ ತೊಗೊಂಡು ನೋಡ್ರಿ. ಈಗ ತಿರ್ಕೋಬೇಕ್ರಿ ಹಿಂಗೆ. ಥರ ತಿರ್ಕೋಬೇಕು ನೋಡ್ರಿ. ಥರ ನಮ್ಗೆ ಕುದಿಯೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ, ಜಗ್ಗೆ ಕುದಿಯೋ ನೀರಾಗ ಬಿಸಿ ಇರ್ತದಲ್ರಿ, ಆ ಥರ ಕುದಿಯೋ ನೀರಾಗ ಗ್ಲಾಸ್ನಾಗ ಹಾಕಿಸಿ ಇಟ್ಬಿಡ್ಬೇಕ್ರಿ. ಇವೆಲ್ಲ ಹಾಕಿಸಿ ಇಟ್ಬಿಡ್ಬೇಕ್ರಿ. ಅದ್ರಾಗೂ ಬಿಟ್ಬಿಡ್ತದ್ರಿ. ಹಾಕಿಸಿ ಇಟ್ಟು ಮ್ಯಾಗ ಮುಚ್ಚಿಬಿಡ್ಬೇಕ್ರಿ. ಜಾಸ್ತಿ ನೀರು ಕುದಿಸಿ ಆ ಥರ ಮಾಡಿದ್ರೂ ಇಡ್ತದ್ರಿ. ಕುದ್ದು ಸಣ್ಣದು ಒಂದು ಗ್ಲಾಸ್ ಆಗ್ತದ್ರಿ ಅಷ್ಟೇ ಇದು.
ತೂಕ ಇಳಿಯಕ್ಕೆ ನೋಡ್ರಿ ಊಟ ಮಾತ್ರ ಬಿಡ್ಬಾರ್ದು. ಊಟ ಕಂಪಲ್ಸರಿ ಮಾಡ್ಬೇಕು. ಖಾಲಿ ಹೊಟ್ಟೆ ಇದ್ರೆ ಮತ್ತೆ ತೂಕ ಹೆಚ್ಚಾಗ್ತದೆ ರೀ. ಹೊಟ್ಟೆ ಆ್ಯಸಿಡಿಟಿ ಅದು ಹಗ್ಗಿಸಿ ತೂಕ ಹೆಚ್ಚಾಗದ್ರಿ. ಎಷ್ಟು ಊಟ ಕಮ್ಮಿ ಮಾಡ್ತೀವಿ ಅಷ್ಟು ತೂಕ ಇಳಿಯಲ್ಲ ರೀ. ತೂಕ ಹೆಚ್ಚೇ ಆಗ್ತದೆ. ಹೊಟ್ಟೆ ತುಂಬ ಊಟ ಮಾಡಿ ಇಂಥವೆಲ್ಲ ಕಷಾಯ ಮಾಡ್ಕೊಂಡು ಕುಡಿದ್ರೆ ತೂಕ ಇಳಿತದೆ ರೀ. ಅದು ತಿನ್ಬಾರ್ದು ಇದು ತಿನ್ನಬಾರ್ದು, ಆ ಬೇಕ್ರಿ ಅಂತ ತಿನ್ನಬಾರ್ದು, ಈ ಬೇಕ್ರಿ ಅಂತ ತಿನ್ನಬಾರ್ದು, ಅವೆಲ್ಲ ಏನಿಲ್ಲ ರೀ. ಈಗ ಒಂದು ದಿವ್ಸ ಬಿಡ್ತೀವಿ, ಒಂದು ತಿಂಗಳು ಬಿಡ್ತೀವಿ, 2 ತಿಂಗಳು ಬಿಡ್ತೀವಿ ತೂಕ ಇಳ್ಸಕ್ಕೆ ಅನ್ನೋಕೆ ಮತ್ತೆ ಆಮೇಲೆ ತಿನ್ನಬೇಕೇ ಅನಿಸ್ತದೆ. ಆಮೇಲೆ ತಿಂತೀವಿ ರೀ. ಮತ್ತೆ ಎಲ್ಲಿ ಮತ್ತೆ ತಿಂದ್ಗಳೇ ಮತ್ತೆ ಏರಿತು ಹಂಗೆ ಹಿಂಗೆ ಇವೆಲ್ಲ ಡೈಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಅವೆಲ್ಲ ಏನು ಬರೋಲ್ಲ ರೀ. ತೂಕನ ಏರಲ್ಲ ಏನಿರಲ್ಲ. ಯಾವಾಗ ತಿನ್ಬೋದು ರೀ. ತಿನ್ನೋಕ್ಕಂತ ಹುಟ್ಟಿದ್ರಿ ಜೀವನ. ಎಲ್ಲ ತಿಂದು ಉಂಡು ಎಂಜಾಯ್ ಮಾಡಿ ಹೋಗ್ಬೇಕಲ್ರಿ. ಇದು ತೂಕ ಹಿರಿಯರಂದ್ಗಿಸಿ ಅದು ತಿಂದೇಬಿಟ್ಟೆ ಇದು ತಿಂದುಬಿಟ್ಟೆ. ಮೊದಲೆಲ್ಲ ಹಿರಿಯರು ಹಿಂಗೆ ಮಾಡ್ಯಾರ್ರಿ. ಅವ್ರಿಗಿಲ್ಲಿ ಈ ಥರ ಎಲ್ಲ ತಿನ್ನೋ ಐಟಮ್ ಎಲ್ಲ ಬಿಟ್ಟಾರೇನ್ರಿ. ನೋಡಿರಿ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ. ಅದು ಎಷ್ಟು ಕುದೀತದೋ ಅಷ್ಟು ಚಲೋ ನೋಡಿರಿ. ನಿನ್ನೆ ಜೋಳದ ಹಿಟ್ಟಿಂದ ಒಂದು ಗಂಜಿ ತೋರಿಸಿದ್ನಲ್ರಿ. ಅದ್ರಾಗೆಲ್ಲ ಐಟಮ್ ಗೋಡಂಬಿ, ಬಾದಾಮಿ ಮತ್ತು ಇನ್ನೊಂದು ದಿವ್ಸ ಕರಿ ಎಳ್ಳು ಅವು ಇವು ಐಟಮ್ ಹಾಕಿದ್ದು ರೀ. ಅದನ್ನು ಭಾಳ ಹೆಲ್ಪ್ ಮಾಡ್ತದೆ ನೋಡಿರಿ. ಆ ಥರ ಮಾಡಿ ಕುಡ್ದು ನೋಡಿರಿ ನೀವು. ಕರಿಬೇವು ಹಾಕಿವಲ್ರಿ, ಕೂದಲಕ್ಕೂ ಒಳ್ಳೇದ್ರಿ. ತೂಕ ಇಳಿಯೋಕ್ಕೂ ಹೆಲ್ಪ್ ಮಾಡ್ತದೆ ರೀ ಕರಿಬೇವು. ನೋಡಿರಿ ಇಳಿಯೋದಿಲ್ಲಿನ ತೂಕ ಇಳಿಯೋಕೆ ಹೆಲ್ಪ್ ಮಾಡ್ತದೆ ರೀ. ನೆಗಡಿ, ಕೆಮ್ಮು ಇಂಥವೆಲ್ಲ ಒಳ್ಳೇದ್ರಿ ಅದು. ಸೋಪು, ಜೀರಿಗೆ ನೋಡಿರಿ ಈಗ ಕುದ್ದದ್ರಿ. ಬಂದ್ ಮಾಡಿ ನೋಡಿರಿ. ಈ ಥರ ಆಗ್ಯದ ನೋಡಿರಿ. ಯಾವ ಕಲರ್ ಆಗ್ಯದ ನೋಡಿರಿ. ಇದು ಅದ್ರಾಗ ಎಷ್ಟು ಅಂಶ ಅದ ಅಷ್ಟೆಲ್ಲ ಬಿಟ್ಬಿಟ್ಟೆ ನೋಡಿರಿ. ಅದು ನೋಡಿರಿ ಹೆಂಗಾಗ್ಯದ ರೀ. ಗ್ರೀನ್ ಟೀ ಏನು ಮಾಡ್ಬೇಕು ನೋಡಿರಿ. ಇದ್ರ ಮುಂದೆ ಮನೆಯಾಗಿದ್ದ ಹಳೆಯ ಪದಾರ್ಥಗಳನ್ನೇ ತೊಗೊಂಡು ಮಾಡ್ಕೋಬೋದು ರೀ. ಕುಡಿದು ನೋಡಿಗಿಸಿ ಹೇಳಿ ಕಮೆಂಟ್ ಮಾಡಿರಿ ನಮ್ಗೆ.